ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ರೆಸಿಪಿ ಮಾವಿನಕಾಯಿ ತಂಬಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾವಿನಕಾಯಿ ತಂಬಳಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸು, ಮಾವಿನಕಾಯಿ ಹಾಗೆ ಹಸಿ ತೆಂಗಿನಕಾಯಿ ತುರಿ. ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನೆನಪಿರಲಿ, ಹಸಿ ತೆಂಗಿನಕಾಯಿನ ಯೂಸ್ ಮಾಡಿ, ಕೊಬ್ಬರಿನ ಯೂಸ್ ಮಾಡಬೇಡಿ, ಕೊಬ್ಬರಿ ಅಷ್ಟು ಚೆನ್ನಾಗಾಗಲ್ಲ. ಹಾಗೆ ಇದರ ಜೊತೆಗೆ ಪರಿಮಳಕ್ಕೆ ಅಂತ ಒಂದು ಅರ್ಧ ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಫ್ಲೇವರ್ಗಷ್ಟೇ, ತಂಬಳಿ ಖಾರ ಇರಲ್ಲ, ಪರಿಮಳಕ್ಕೆ ಅಂತ ಒಂದು ಹಸಿಮೆಣಸಿನಕಾಯಿ ಹಾಕೋದಷ್ಟೇ. ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ಬಿಡಿ, ಸಿಪ್ಪೆ ಇದ್ದರೆ ಕಹಿ ಬಂದುಬಿಡತ್ತೆ. ಸೊ ಸಿಪ್ಪೆ ಎಲ್ಲ ತೆಗೆದು ಒಂದು 1/4 ಭಾಗದಷ್ಟು ಮಾವಿನಕಾಯಿ ಸಾಕಾಗತ್ತೆ. ತುಂಬ ಜಾಸ್ತಿ ಹುಳಿ ಇದ್ದರೆ, ಇಲ್ಲ ಅಂದರೆ ಒಂದು ಅರ್ಧ ಭಾಗ ಮಾವಿನಕಾಯಿ. ತುಂಬ ಜಾಸ್ತಿ ಹಾಕಿದ್ರೆ ತಂಬಳಿ ಏನಾಗುತ್ತೆ, ಜಾಸ್ತಿ ಹುಳಿ ಆಗಿಬಿಡತ್ತೆ. ಸೊ ಹುಳಿ ಎಷ್ಟಿದೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಮಿಕ್ಕಿರೋ ಮಾವಿನಕಾಯಿನ ಬೇರೆ ಪದಾರ್ಥಗಳಿಗೆ ಉಪಯೋಗಿಸ್ಬೋದು. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ತಂಬಳಿ, ಬೇಗನೆ ರೆಡಿಯಾಗುತ್ತೆ 5 ನಿಮಿಷದಲ್ಲಿ. ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಸ್ವಲ್ಪ ನೀರನ್ನು ಸೇರಿಸಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸಾಧ್ಯವಾದಷ್ಟು ನುಣ್ಣಗೆನೇ ರುಬ್ಕೊಳ್ಳಿ ತಂಬಳಿಗೆ. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಹಾಕ್ಕೋಬೋದು, ಯಾಕೆಂದರೆ ತಂಬಳಿ ಜಾಸ್ತಿ ನೀರಾಗಿರುತ್ತೆ. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೋಬೋದು ಇದಕ್ಕೆ. ಸೊ ನೀವು ಎಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀರಾ ನೋಡಿಕೊಂಡು ತಂಬಳಿನ ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನು. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನಾನು. ಮಾವಿನಕಾಯಿ ಕೂಡ ಸ್ವಲ್ಪ ಹುಳಿ ಇದೆ, ಹಾಗಾಗಿ ಜಾಸ್ತಿ ಹುಳಿಯಿತ್ತು ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ನೀರಾಗಿ ಮಾಡಬೇಕಾಗತ್ತೆ ತಂಬಳಿನ. ಇಲ್ಲ ಜಾಸ್ತಿ ಹುಳಿ ಇರಲಿಲ್ಲ ಅಂದರೆ ಇಷ್ಟಿದ್ರೂ ಕೂಡ ಓಕೆ. ಈಗ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು, ನೀವು ಯಾವ್ದು ಬೇಕಿದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದು 1/4 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಮುಖ್ಯವಾಗಿ ಹಾಕಬೇಕಾಗಿರೋದು ಇಂಗು ಮತ್ತು ಕರಿಬೇವಿನ ಒಗ್ಗರಣೆ. ಅದಕ್ಕಿಂತ ಮುಂಚೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಒಂದು 1/4 ಸ್ಪೂನಷ್ಟು ಪೌಡ್ರ್ ಇಂಗನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮಾವಿನಕಾಯಿ ಯಾವುದೇ ಪದಾರ್ಥ ಆಗಲಿ ಇಂಗಿನ ಒಗ್ಗರಣೆ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದರ ಜೊತೆಗೆ ಕೊನೆಯಲ್ಲಿ ಕರಿಬೇವನ್ನು ಸೇರಿಸೋದನ್ನು ಕೂಡ ನಾವು ಮರಿಬಾರ್ದು. ಇಂಗು ಮತ್ತು ಕರಿಬೇವು ಮಾವಿನಕಾಯಿನ ಪದಾರ್ಥಗಳಿಗೆ ಒಂದು ವಿಶೇಷವಾದ ಪರಿಮಳವನ್ನು ನೀಡುತ್ತೆ. ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಒಂದು ಸೇರಿಸ್ಕೊಂಡ್ಬಿಟ್ರೆ ತಂಬಳಿ ರೆಡಿನೇ ಆಗಿಬಿಡತ್ತೆ. ಕೇವಲ 5 ನಿಮಿಷದ ರೆಡಿ ಆಗುತ್ತೆ ತಂಬಳಿ. ಜಾಸ್ತಿ ಏನೂ ಕೂಡ ಟೈಮ್ ತೊಗೊಳ್ಳಲ್ಲ. ಪಟಾಪಟ್ ಅಂತ ನಾವು ಮಧ್ಯಾಹ್ನ ಅನ್ನದ ಜೊತೆಗೆ ಸೇರಿಸೋದಕ್ಕೆ ತಂಬಳಿನ ಮಾಡ್ಕೊಂಬಿಡ್ಬೋದು. ಒಗ್ಗರಣೆ ಹಾಕಿ ರೆಡಿಯಾಗಿದೆ. ರುಚಿಯಾದ ಮಾವಿನಕಾಯಿ ತಂಬಳಿ ಊಟ ಮಾಡೋದಕ್ಕೆ ರೆಡಿ. ಅನ್ನದ ಜೊತೆಗೆ ನೀವು ಇದನ್ನ ಸರ್ವ್ ಮಾಡಿ. ನೋಡಿದ್ರಲ್ವಾ ಮಾವಿನಕಾಯಿ ತಂಬಳಿ ಹೇಗೆ ಮಾಡೋದು ಅಂತ. ತುಂಬಾನೇ ರುಚಿಯಾಗಿರುತ್ತೆ. ಖಂಡಿತವಾಗಿಯೂ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದ.